ಆಳೆತ್ತರದ ನೀರಿನಲ್ಲಿ ಸುಮಾರು 70 ವರ್ಷಗಳಿಂದ ಬದುಕು 7 ದಶಕಗಳಿಂದಲೂ ಕೂಡ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕುತ್ತಿವೆ ಮಲೆನಾಡ ಕುಗ್ರಾಮಗಳು. ಯಾವ ಊರು ಏನದು ಸಮಸ್ಯೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಆಳೆತ್ತರದ ನೀರಿನಲ್ಲಿ 70 ವರ್ಷಗಳ ಬದುಕು ಮಲೆನಾಡ ಕುಗ್ರಾಮಗಳಿಗೆ ಜಲ ದಿಗ್ಬಂಧನ. 7 ದಶಕಗಳಿಂದ ಬದಲಾಗದ ಕುಗ್ರಾಮಗಳ ಸ್ಥಿತಿ. ಸುತ್ತಲೂ ಹಚ್ಚ ಹಸಿರಿನ ಜಾಗ, ಆ ಪ್ರಕೃತಿಯ ನಡುವೆ ಬದುಕು ಕಟ್ಟಿಕೊಂಡಿರೋರನ್ನ ನೋಡಿದ್ರೆ ಮಲೆನಾಡಿಗರು ಪುಣ್ಯವಂತರು ಅಂತಾರೆ. ಆದ್ರೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಾರ್ಲೆ ಕಳಕೋಡು ಗ್ರಾಮದ ಜನರ ಬದುಕನ್ನ ನೋಡಿದ್ರೆ ಎಂಥವರ ಮನ ಕದಡುತ್ತೆ. ಮಳೆಗಾಲದಲ್ಲಿ ಇಲ್ಲಿನವರ ಸ್ಥಿತಿ ನೋಡಿದ್ರೆ ಕಣ್ಣೀರೇ ತರಿಸುತ್ತೆ. ಯಾಕಂದ್ರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರೋ ಈ ಗ್ರಾಮಕ್ಕೆ ಮಳೆಯ ಅಬ್ಬರವೂ ಹೆಚ್ಚಿದೆ. ಗ್ರಾಮದ ಹಳ್ಳವು ತುಂಬಿ ಹರಿಯೋದ್ರಿಂದ 6 ತಿಂಗಳು ಈ ಗ್ರಾಮಕ್ಕೆ ಜಲ ದಿಗ್ಬಂಧನ ಇರುತ್ತೆ. ಕಾರ್ಲೆ ಕಳಕೋಡು ಗ್ರಾಮದ ಜನರು ಸೊಂಟದ ಮಟ್ಟಕ್ಕೆ ಬರುವ ನೀರಿನಲ್ಲೇ ಸ್ವಾತಂತ್ರ್ಯ ಪೂರ್ವದಿಂದಲೂ ಜೀವನ ಕಳೆಯುತ್ತಿದ್ದಾರೆ. 10 ಸರ್ಕಾರಗಳು ಬಂದು ಹೋದರೂ ಕೂಡ ಇವರ ಪಾಲಿಗೆ ಇದ್ದು ಸತ್ತಂತೆ. ಇಂದಿಗೂ ಕೂಡ ಕಾಡು ಪ್ರಾಣಿಗಳಿಗಿಂತ ಕಡೆಯಾಗಿ 6 ತಿಂಗಳು ನಾಡು 6 ತಿಂಗಳು ಕಾಡು ಎಂಬಂತೆ ಬದುಕುತ್ತಿದ್ದಾರೆ. 80 ವರ್ಷ ಆತೇನ ಹಿಂದೆ ಹಂಗಿದ್ದೆ ಹಂಗೆ ಯಾರು ಬರಲ್ಲ. ಓಟ್ ಬಂದ್ರೆ ಮಾತ್ರ ಬರ್ತಾವ, ಮತ್ತೆ ಯಾರು ಬರಲ್ಲ. ರೇಷನ್ ತರಕ್ ಹೋಗ್ಬೇಕಾರೆ ಹಾಗೆ ನಡ್ಕೊಂಡು ಹೋಗ್ಬೇಕು, ಮತ್ತೆ ಗಾಡಿ ಗಿಡಿ ಅಂತ ಬರಲ್ಲ. ಅವ್ರಿಗೆಲ್ಲ ಬರ್ಬೇಕಾದ್ರೆ ಹೊಳೆ ಕಡಿಮೆ ಆದ್ರೆ ಸಹಿ, ಮತ್ತೆಲ್ಲ ಬರಕಾಗ. ಮೊದಲೇ ಕಾರ್ಲೆ ಕಳಕೋಡು ಕಾಡಿನಂಚಿನ ಗ್ರಾಮ. ಒಂದೊಂದು ಊರು ಇರೋದೇ ಕಿಲೋಮೀಟರ್ ದೂರದಲ್ಲಿ. ಗ್ರಾಮದ ಜನ ಊರಿನ ಮುಂದೆ ಹರಿಯೋ ಹಳ್ಳಕ್ಕೊಂದು ತೂಗು ಸೇತುವೆಗೆ ಬೇಡಿಕೆ ಇಟ್ಟು ದಶಕವೇ ಕಳೆದಿದೆ. ಆದ್ರೆ ನೋ ಯೂಸ್. ಮಳೆಗಾಲದಲ್ಲಿ ಎದೆ ಮಟ್ಟದಲ್ಲಿ ನೀರು ಹರಿತಾ ಇದ್ರು ಅದನ್ನ ದಾಟಿಯೇ ಹೋಗಬೇಕು. ಅಪಾಯವಿದ್ರೂ ಮನೆಗೆ ಬೇಕಾದ ಆಹಾರ ಪದಾರ್ಥ ಅಲ್ಲಿಂದಲೇ ತರಬೇಕು. ಕೂಲಿ ಕೆಲಸ ಮಾಡಬೇಕು ಅಂದ್ರೂ ನದಿ ದಾಟೋ ಈ ದುಸ್ಸಾಹಸಕ್ಕೆ ಕೈ ಹಾಕಲೇಬೇಕು. ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಮಕ್ಕಳು ಹಾಸ್ಟೆಲ್ ಸೇರುತ್ತಾರೆ. ಮನೆಗೆ ಬರೋದು ಬೇಸಿಗೆಯಲ್ಲಿ ಮಾತ್ರ. ನಾನೆಲ್ಲಿ ಮದುವೆಗೆ ಬಂದು 50 ವರ್ಷ ಆಯ್ತು. ಅದಕ್ಕಿಂತ ಮೊದ್ಲು ಯಾವ ಕಾಲ ಆಗಿತ್ತ ಏನೋ ನಂಗೆ ಗೊತ್ತಿಲ್ಲ. ನಾನ್ ಬಂದಿದ್ದೀಗ ನಾನು ಇಲ್ಲಿ ಮೊದ್ಲು ಹೆಂಗಿತ್ತ ಅದೇ ರೀತಿ ಇದೆ. ಇಲ್ಲಿ ಒಂದ್ ರೋಡ್ ರಿಪೇರಿ ಇಲ್ಲ, ಇದ್ ರೋಡ್ ರಿಪೇರಿ ಮಾಡೋರಿಲ್ಲ, ಅದೊಂದು ಒಳಗೆ ಬಿದ್ದಿ ಇಲ್ಲ. ನಾವು ಮಳೆಗಾಲದಲ್ಲಿ ನೋಡಿ ಹಿಂಗೆ ಇದ್ದಲ್ಲೇ ಇರ್ಬೇಕು ಹೊರತು ಒಂದ್ ಕಳ್ಸಕ್ ಹೋಗಿ ಬರೋಣ ಅಂದ್ರೆ ನಾವು ಎಂತ ಗಾಡಿ ಗಿಡಿ ಎಂತ ಬರಲ್ಲ, ಕಳ್ಕೊಳ್ಳಿ ನಡ್ಕೊಂಡು ಹೋಗಿ ಆಮೇಲೆ ಅಲ್ಲಿಂದ ನಾವು ಗಾಡಿ ಮಾಡ್ಕೊಂಡು ಹೋಗ್ಬೇಕು. ಈಗ ನಮಗ ರೋಡ್ ರಿಪೇರಿ ಇಲ್ಲ ಇಲ್ಲವರಿಗೆ. ನಮಗ ಏನಾದ್ರು ಒಂದು ಕಷ್ಟ ಬಂದಿದ್ದಾಗ ಒಂದು ವೆಹಿಕಲ್ ಬರ್ಲಿ ಅಂತ ಹೇಳಿ ಇದ್ ಮಾಡ್ಬೇಕಂತಾದ್ರು ಕೂಡ ಜೂ ಹೋದ್ರು ಬರಲ್ಲ. ಅಂದ್ರೆ ಬರೋಕೆ ಅವ್ರಿಗೆ ಧೈರ್ಯ ಸಾಕಾಗಲ್ಲ. ರೋಡ್ ರಿಪೇರಿ ಇಲ್ಲ, ಮತ್ತೆ ಹಳ್ಳಕ್ಕೊಂದು ಸಂಕ ಇಲ್ಲ. ಅಲ್ಲಿ ಒಂದು ಅರ್ಜೆಂಟ್ ಅಂತಂದ್ರೆ ಒಂದು ಮತ್ತೇನಾದ್ರು ಒಂದು ಕಾಯಿಲೆ ಕಸಾಲಿ ಬಂದ್ರೆ ಬಡಿ ಕೆಟ್ಟಿ ಆತಿಗೆ ಒಬ್ಬರೊಬ್ಬರನ್ನ ಒತ್ಕೋಬೇಕು, ಆತಿಗೀತಿಗೆ ಇದು ಮಾಡಿ. ಒಟ್ಟಾರೆ ಮಳೆಗಾಲದಲ್ಲಿ ಹಳ್ಳದ ಹರಿವಿನ ಅಬ್ಬರ, ಅಪಾಯ ಏನಾದರೂ ಸಂಭವಿಸಿದ್ರೆ ಸಿಗದ ನೆಟ್ವರ್ಕ್, 10 ಸಮಸ್ಯೆಗಳಿದ್ರು ಇಲ್ಲಿ ಬದುಕು ಕಟ್ಟಿಕೊಂಡವರು ಕಾಣೋದು ಜನಪ್ರತಿನಿಧಿಗಳಿಗೆ ಚುನಾವಣೆ ಬಂದಾಗ ಮಾತ್ರ. ಕಳಸಾ ತಾಲೂಕಿನ ಈ ಕುಗ್ರಾಮದ ಜನರ ಕಥೆ ವ್ಯಥೆಗೆ ಸರ್ಕಾರ ಮುಕ್ತಿ ಹಾಡುತ್ತಾ ಕಾದು ನೋಡಬೇಕು. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.